ಮೈಕ್ರೋ ಫೈನಾನ್ಸಿಂದ ಹಳ್ಳಿಗಳಲ್ಲಿ ಸಣ್ಣ ಪುಟ್ಟ ಸಾಲಗಳನ್ನು ಜನ ಮಾಡಿದ್ದಾರೆ. ಅವರು ಸಾಲ ಮರುಪಾವತಿ ಶಕ್ತಿಗಿಂತ ಮೀರಿ ಸಾಲ ಮಾಡಿದ್ದಾರೆ. ಇವರಿಗೆ ಸಾಲ ಮರುಪಾವತಿ ಮಾಡುವ ಶಕ್ತಿ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅವ್ರಿಗೆ ಸಾಲ ಮರುಪಾವತಿ ಮಾಡೋದಕ್ಕೆ ಶಕ್ತಿ ಇಲ್ಲದೆ ಇರೋರಿಗೂ ಸಾಲಗಳನ್ನು ಕೊಟ್ಟು ಇವತ್ತು ಜನಗಳನ್ನು ವಸೂಲಿ ಮಾಡೋಕ್ಕೆ ಹೋದಾಗ ಪರಿಣಾಮವಾಗಿ ಜನ ಇವತ್ತು ಭಾಳ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಕೆಲವು ಊರುಗಳಲ್ಲಿ ಊರು ಬಿಟ್ಟು ಹೋಗಿದ್ದಾರೆ, ಇನ್ನು ಕೆಲವರು ಇನ್ನೂ ದುಡುಕಿ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ. ಇದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ನಾಳೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಇದಕ್ಕೆ ಸಭೆಯನ್ನು ಕರೆದಿದ್ದೇವೆ. ಆ ಕಂಪನಿಗಳನ್ನು ಕೂಡ ಕರೆಸಿ ಈ ರೀತಿಯಾದಂಥ ಬಲವಂತದ ಕ್ರಮಗಳನ್ನು ಮಾಡಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಡ್ತೇವೆ. ಆದರೆ ಮೈಕ್ರೋ ಫೈನಾನ್ಸು ಇದು RBI ಮತ್ತು ಸೆಂಟ್ರಲ್ ಗೌರ್ಮೆಂಟಿಗೆ ಅದರ ಕೆಳಗೆ ಬರ್ತಕ್ಕಂತಹದ್ದು. ಆದಾಗ್ಯೂ ಕೂಡ ನಾವು ಸೆಂಟ್ರಲ್ ಗೌರ್ಮೆಂಟ್ RBI ಅಂತ ಹೇಳ್ಕೊಂಡು ಇರೋಕ್ಕಾಗೋದಿಲ್ಲ. RBIನವರು ಏನೂ ಮಾಡ್ತಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ನವ್ರಿಗೂ ಕೂಡ ಇದಕ್ಕೊಂದು ಆ್ಯಕ್ಟ್ ತರಬೇಕು ಅಂತ ನಾವು ಒತ್ತಡ ಮಾಡಿದ್ದೇವೆ. ಅವರು ಕೂಡ ಇನ್ನೂ ಆ್ಯಕ್ಟನ್ನು ತಂದಿಲ್ಲ. ಆದರೆ ರಾಜ್ಯ ಸರ್ಕಾರ ಕೈಚಲ್ಲಿ ಕೂರಬಾರದು ಅನ್ನುವ ಉದ್ದೇಶದಿಂದ ನಾಳೆ ನಾವು ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಒಂದು ಸಭೆಯನ್ನು ಮಾಡಿ ಈ ಎಲ್ಲ ಕಂಪನಿಗಳಿಗೆ ಈ ರೀತಿಯಾಗಿ ಸಾಲ ಮರುಪಾವತಿ ಮಾಡೋದಕ್ಕೆ ಶಕ್ತಿನೇ ಇಲ್ಲದೆ ಇರೋವಂಥವರಿಗೆ ಅತ್ಯಧಿಕ ಸಾಲವನ್ನು ಕೊಟ್ಟು ಅವರನ್ನು ಸಾಲದ ಸುಳಿಗೆ ಸಿಲುಕಿಸ್ತಕ್ಕಂಥದ್ದು ಮಾಡಬಾರದು ಅಂತೇಳಿ ಕಟ್ಟು ಎಚ್ಚರವನ್ನು ನಾವು ಕೊಡ್ತಾ ಇದ್ದೇವೆ. ವಸೂಲಾತಿಯಲ್ಲೂ ಕೂಡ ಈ ರೀತಿಯಾದಂತಹ ತುಂಬ ಅತಿರೇಕದ ಕ್ರಮಗಳನ್ನು ಕೈಗೊಳ್ಳಬಾರ್ದು ಅಂತಲೂ ಅವರಿಗೆ ಸೂಚನೆ ಕೊಡ್ತೇವೆ. ಮೈಕ್ರೋ ಫೈನಾನ್ಸಿಂದ ಹಳ್ಳಿಗಳಲ್ಲಿ ಸಣ್ಣ ಪುಟ್ಟ ಸಾಲಗಳನ್ನು ಜನ ಮಾಡಿದ್ದಾರೆ. ಅವರು ಸಾಲ ಮರುಪಾವತಿ ಶಕ್ತಿಗಿಂತ ಮೀರಿ ಸಾಲ ಮಾಡಿದ್ದಾರೆ. ಇವರಿಗೆ ಸಾಲ ಮರುಪಾವತಿ ಮಾಡುವ ಶಕ್ತಿ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅವ್ರಿಗೆ ಸಾಲ ಮರುಪಾವತಿ ಮಾಡೋದಕ್ಕೆ ಶಕ್ತಿ ಇಲ್ಲದೆ ಇರೋರಿಗೂ ಸಾಲಗಳನ್ನು ಕೊಟ್ಟು ಇವತ್ತು ಜನಗಳನ್ನು ವಸೂಲಿ ಮಾಡೋಕ್ಕೆ ಹೋದಾಗ ಪರಿಣಾಮವಾಗಿ ಜನ ಇವತ್ತು ಭಾಳ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಕೆಲವು ಊರುಗಳಲ್ಲಿ ಊರು ಬಿಟ್ಟು ಹೋಗಿದ್ದಾರೆ, ಇನ್ನು ಕೆಲವರು ಇನ್ನೂ ದುಡುಕಿ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ. ಇದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ನಾಳೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಇದಕ್ಕೆ ಸಭೆಯನ್ನು ಕರೆದಿದ್ದೇವೆ. ಆ ಕಂಪನಿಗಳನ್ನು ಕೂಡ ಕರೆಸಿ ಈ ರೀತಿಯಾದಂಥ ಬಲವಂತದ ಕ್ರಮಗಳನ್ನು ಮಾಡಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಡ್ತೇವೆ. ಆದರೆ ಮೈಕ್ರೋ ಫೈನಾನ್ಸು ಇದು RBI ಮತ್ತು ಸೆಂಟ್ರಲ್ ಗೌರ್ಮೆಂಟಿಗೆ ಅದರ ಕೆಳಗೆ ಬರ್ತಕ್ಕಂತಹದ್ದು. ಆದಾಗ್ಯೂ ಕೂಡ ನಾವು ಸೆಂಟ್ರಲ್ ಗೌರ್ಮೆಂಟ್ RBI ಅಂತ ಹೇಳ್ಕೊಂಡು ಇರೋಕ್ಕಾಗೋದಿಲ್ಲ. RBIನವರು ಏನೂ ಮಾಡ್ತಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ನವ್ರಿಗೂ ಕೂಡ ಇದಕ್ಕೊಂದು ಆ್ಯಕ್ಟ್ ತರಬೇಕು ಅಂತ ನಾವು ಒತ್ತಡ ಮಾಡಿದ್ದೇವೆ. ಅವರು ಕೂಡ ಇನ್ನೂ ಆ್ಯಕ್ಟನ್ನು ತಂದಿಲ್ಲ. ಆದರೆ ರಾಜ್ಯ ಸರ್ಕಾರ ಕೈಚಲ್ಲಿ ಕೂರಬಾರದು ಅನ್ನುವ ಉದ್ದೇಶದಿಂದ ನಾಳೆ ನಾವು ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಒಂದು ಸಭೆಯನ್ನು ಮಾಡಿ ಈ ಎಲ್ಲ ಕಂಪನಿಗಳಿಗೆ ಈ ರೀತಿಯಾಗಿ ಸಾಲ ಮರುಪಾವತಿ ಮಾಡೋದಕ್ಕೆ ಶಕ್ತಿನೇ ಇಲ್ಲದೆ ಇರೋವಂಥವರಿಗೆ ಅತ್ಯಧಿಕ ಸಾಲವನ್ನು ಕೊಟ್ಟು ಅವರನ್ನು ಸಾಲದ ಸುಳಿಗೆ ಸಿಲುಕಿಸ್ತಕ್ಕಂಥದ್ದು ಮಾಡಬಾರದು ಅಂತೇಳಿ ಕಟ್ಟು ಎಚ್ಚರವನ್ನು ನಾವು ಕೊಡ್ತಾ ಇದ್ದೇವೆ. ವಸೂಲಾತಿಯಲ್ಲೂ ಕೂಡ ಈ ರೀತಿಯಾದಂತಹ ತುಂಬ ಅತಿರೇಕದ ಕ್ರಮಗಳನ್ನು ಕೈಗೊಳ್ಳಬಾರ್ದು ಅಂತಲೂ ಅವರಿಗೆ ಸೂಚನೆ ಕೊಡ್ತೇವೆ. ಮೈಕ್ರೋ ಫೈನಾನ್ಸಿಂದ ಹಳ್ಳಿಗಳಲ್ಲಿ ಸಣ್ಣ ಪುಟ್ಟ ಸಾಲಗಳನ್ನು ಜನ ಮಾಡಿದ್ದಾರೆ. ಅವರು ಸಾಲ ಮರುಪಾವತಿ ಶಕ್ತಿಗಿಂತ ಮೀರಿ ಸಾಲ ಮಾಡಿದ್ದಾರೆ. ಇವರಿಗೆ ಸಾಲ ಮರುಪಾವತಿ ಮಾಡುವ ಶಕ್ತಿ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅವ್ರಿಗೆ ಸಾಲ ಮರುಪಾವತಿ ಮಾಡೋದಕ್ಕೆ ಶಕ್ತಿ ಇಲ್ಲದೆ ಇರೋರಿಗೂ ಸಾಲಗಳನ್ನು ಕೊಟ್ಟು ಇವತ್ತು ಜನಗಳನ್ನು ವಸೂಲಿ ಮಾಡೋಕ್ಕೆ ಹೋದಾಗ ಪರಿಣಾಮವಾಗಿ ಜನ ಇವತ್ತು ಭಾಳ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಕೆಲವು ಊರುಗಳಲ್ಲಿ ಊರು ಬಿಟ್ಟು ಹೋಗಿದ್ದಾರೆ, ಇನ್ನು ಕೆಲವರು ಇನ್ನೂ ದುಡುಕಿ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ. ಇದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ನಾಳೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಇದಕ್ಕೆ ಸಭೆಯನ್ನು ಕರೆದಿದ್ದೇವೆ. ಆ ಕಂಪನಿಗಳನ್ನು ಕೂಡ ಕರೆಸಿ ಈ ರೀತಿಯಾದಂಥ ಬಲವಂತದ ಕ್ರಮಗಳನ್ನು ಮಾಡಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಡ್ತೇವೆ. ಆದರೆ ಮೈಕ್ರೋ ಫೈನಾನ್ಸು ಇದು RBI ಮತ್ತು ಸೆಂಟ್ರಲ್ ಗೌರ್ಮೆಂಟಿಗೆ ಅದರ ಕೆಳಗೆ ಬರ್ತಕ್ಕಂತಹದ್ದು. ಆದಾಗ್ಯೂ ಕೂಡ ನಾವು ಸೆಂಟ್ರಲ್ ಗೌರ್ಮೆಂಟ್ RBI ಅಂತ ಹೇಳ್ಕೊಂಡು ಇರೋಕ್ಕಾಗೋದಿಲ್ಲ. RBIನವರು ಏನೂ ಮಾಡ್ತಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ನವ್ರಿಗೂ ಕೂಡ ಇದಕ್ಕೊಂದು ಆ್ಯಕ್ಟ್ ತರಬೇಕು ಅಂತ ನಾವು ಒತ್ತಡ ಮಾಡಿದ್ದೇವೆ. ಅವರು ಕೂಡ ಇನ್ನೂ ಆ್ಯಕ್ಟನ್ನು ತಂದಿಲ್ಲ. ಆದರೆ ರಾಜ್ಯ ಸರ್ಕಾರ ಕೈಚಲ್ಲಿ ಕೂರಬಾರದು ಅನ್ನುವ ಉದ್ದೇಶದಿಂದ ನಾಳೆ
ನಾವು ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಒಂದು ಸಭೆಯನ್ನು ಮಾಡಿ ಈ ಎಲ್ಲ ಕಂಪನಿಗಳಿಗೆ ಈ ರೀತಿಯಾಗಿ ಸಾಲ ಮರುಪಾವತಿ ಮಾಡೋದಕ್ಕೆ ಶಕ್ತಿನೇ ಇಲ್ಲದೆ ಇರೋವಂಥವರಿಗೆ ಅತ್ಯಧಿಕ ಸಾಲವನ್ನು ಕೊಟ್ಟು ಅವರನ್ನು ಸಾಲದ ಸುಳಿಗೆ ಸಿಲುಕಿಸ್ತಕ್ಕಂಥದ್ದು ಮಾಡಬಾರದು ಅಂತೇಳಿ ಕಟ್ಟು ಎಚ್ಚರವನ್ನು ನಾವು ಕೊಡ್ತಾ ಇದ್ದೇವೆ. ವಸೂಲಾತಿಯಲ್ಲೂ ಕೂಡ ಈ ರೀತಿಯಾದಂತಹ ತುಂಬ ಅತಿರೇಕದ ಕ್ರಮಗಳನ್ನು ಕೈಗೊಳ್ಳಬಾರ್ದು ಅಂತಲೂ ಅವರಿಗೆ ಸೂಚನೆ ಕೊಡ್ತೇವೆ. ಮೈಕ್ರೋ ಫೈನಾನ್ಸಿಂದ ಹಳ್ಳಿಗಳಲ್ಲಿ ಸಣ್ಣ ಪುಟ್ಟ ಸಾಲಗಳನ್ನು ಜನ ಮಾಡಿದ್ದಾರೆ. ಅವರು ಸಾಲ ಮರುಪಾವತಿ ಶಕ್ತಿಗಿಂತ ಮೀರಿ ಸಾಲ ಮಾಡಿದ್ದಾರೆ. ಇವರಿಗೆ ಸಾಲ ಮರುಪಾವತಿ ಮಾಡುವ ಶಕ್ತಿ ಇಲ್ಲ ಅಂತ ಗೊತ್ತಿದ್ದರೂ ಕೂಡ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅವ್ರಿಗೆ ಸಾಲ ಮರುಪಾವತಿ ಮಾಡೋದಕ್ಕೆ ಶಕ್ತಿ ಇಲ್ಲದೆ ಇರೋರಿಗೂ ಸಾಲಗಳನ್ನು ಕೊಟ್ಟು ಇವತ್ತು ಜನಗಳನ್ನು ವಸೂಲಿ ಮಾಡೋಕ್ಕೆ ಹೋದಾಗ ಪರಿಣಾಮವಾಗಿ ಜನ ಇವತ್ತು ಭಾಳ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಕೆಲವು ಊರುಗಳಲ್ಲಿ ಊರು ಬಿಟ್ಟು ಹೋಗಿದ್ದಾರೆ. ಇನ್ನು ಕೆಲವರು ಇನ್ನೂ ದುಡುಕಿ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ. ಇದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ನಾಳೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಇದಕ್ಕೆ ಸಭೆಯನ್ನು ಕರೆದಿದ್ದೇವೆ. ಆ ಕಂಪನಿಗಳನ್ನು ಕೂಡ ಕರೆಸಿ ಈ ರೀತಿಯಾದಂಥ ಬಲವಂತದ ಕ್ರಮಗಳನ್ನು ಮಾಡಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಡ್ತೇವೆ. ಆದರೆ ಮೈಕ್ರೋ ಫೈನಾನ್ಸು ಇದು RBI ಮತ್ತು ಸೆಂಟ್ರಲ್ ಗೌರ್ಮೆಂಟಿಗೆ ಅದರ ಕೆಳಗೆ ಬರ್ತಕ್ಕಂತಹದ್ದು. ಆದಾಗ್ಯೂ ಕೂಡ ನಾವು ಸೆಂಟ್ರಲ್ ಗೌರ್ಮೆಂಟ್ RBI ಅಂತ ಹೇಳ್ಕೊಂಡು ಇರೋಕ್ಕಾಗೋದಿಲ್ಲ. RBIನವರು ಏನೂ ಮಾಡ್ತಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ನವ್ರಿಗೂ ಕೂಡ ಇದಕ್ಕೊಂದು ಆ್ಯಕ್ಟ್ ತರಬೇಕು ಅಂತ ನಾವು ಒತ್ತಡ ಮಾಡಿದ್ದೇವೆ. ಅವರು ಕೂಡ ಇನ್ನೂ ಆ್ಯಕ್ಟನ್ನು ತಂದಿಲ್ಲ. ಆದರೆ ರಾಜ್ಯ ಸರ್ಕಾರ ಕೈ ಚೆಲ್ಲಿ ಕೂರಬಾರದು ಅನ್ನುವ ಉದ್ದೇಶದಿಂದ ನಾಳೆ ನಾವು ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಒಂದು ಸಭೆಯನ್ನು ಮಾಡಿ ಈ ಎಲ್ಲ ಕಂಪನಿಗಳಿಗೆ ಈ ರೀತಿಯಾಗಿ ಸಾಲ ಮರುಪಾವತಿ ಮಾಡೋದಕ್ಕೆ ಶಕ್ತಿನೇ ಇಲ್ಲದೆ ಇರೋವಂಥವರಿಗೆ ಅತ್ಯಧಿಕ ಸಾಲವನ್ನು ಕೊಟ್ಟು ಅವರನ್ನು ಸಾಲದ ಸುಳಿಗೆ ಸಿಲುಕಿಸ್ತಕ್ಕಂಥದ್ದು ಮಾಡಬಾರದು ಅಂತೇಳಿ ಕಟ್ಟು ಎಚ್ಚರವನ್ನು ನಾವು ಕೊಡ್ತಾ ಇದ್ದೇವೆ. ವಸೂಲಾತಿಯಲ್ಲೂ ಕೂಡ ಈ ರೀತಿಯಾದಂತಹ ತುಂಬ ಅತಿರೇಕದ ಕ್ರಮಗಳನ್ನು ಕೈಗೊಳ್ಳಬಾರ್ದು ಅಂತಲೂ ಅವರಿಗೆ ಸೂಚನೆ ಕೊಡ್ತೇವೆ. ಮೈಕ್ರೋ ಫೈನಾನ್ಸಿಂದ ಹಳ್ಳಿಗಳಲ್ಲಿ ಸಣ್ಣ ಪುಟ್ಟ ಸಾಲಗಳನ್ನು ಜನ ಮಾಡಿದ್ದಾರೆ. ಅವರು ಸಾಲ ಮರುಪಾವತಿ ಶಕ್ತಿಗಿಂತ ಮೀರಿ ಸಾಲ ಮಾಡಿದ್ದಾರೆ. ಇವರಿಗೆ ಸಾಲ ಮರುಪಾವತಿ ಮಾಡುವ ಶಕ್ತಿ ಇಲ್ಲ ಅಂತ ಗೊತ್ತಿದ್ದರೂ ಕೂಡ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅವ್ರಿಗೆ ಸಾಲ ಮರುಪಾವತಿ ಮಾಡೋದಕ್ಕೆ ಶಕ್ತಿ ಇಲ್ಲದೆ ಇರೋರಿಗೂ ಸಾಲಗಳನ್ನು ಕೊಟ್ಟು ಇವತ್ತು ಜನಗಳನ್ನು ವಸೂಲಿ ಮಾಡೋಕ್ಕೆ ಹೋದಾಗ ಪರಿಣಾಮವಾಗಿ ಜನ ಇವತ್ತು ಭಾಳ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಕೆಲವು ಊರುಗಳಲ್ಲಿ ಊರು ಬಿಟ್ಟು ಹೋಗಿದ್ದಾರೆ. ಇನ್ನು ಕೆಲವರು ಇನ್ನೂ ದುಡುಕಿ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ. ಇದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ನಾಳೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಇದಕ್ಕೆ ಸಭೆಯನ್ನು ಕರೆದಿದ್ದೇವೆ. ಆ ಕಂಪನಿಗಳನ್ನು ಕೂಡ ಕರೆಸಿ ಈ ರೀತಿಯಾದಂಥ ಬಲವಂತದ ಕ್ರಮಗಳನ್ನು ಮಾಡಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಡ್ತೇವೆ. ಆದರೆ ಮೈಕ್ರೋ ಫೈನಾನ್ಸು ಇದು RBI ಮತ್ತು ಸೆಂಟ್ರಲ್ ಗೌರ್ಮೆಂಟಿಗೆ ಅದರ ಕೆಳಗೆ ಬರ್ತಕ್ಕಂತಹದ್ದು. ಆದಾಗ್ಯೂ ಕೂಡ ನಾವು ಸೆಂಟ್ರಲ್ ಗೌರ್ಮೆಂಟ್ RBI ಅಂತ ಹೇಳ್ಕೊಂಡು ಇರೋಕ್ಕಾಗೋದಿಲ್ಲ. RBIನವರು ಏನೂ ಮಾಡ್ತಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ನವ್ರಿಗೂ ಕೂಡ ಇದಕ್ಕೊಂದು ಆ್ಯಕ್ಟ್ ತರಬೇಕು ಅಂತ ನಾವು ಒತ್ತಡ ಮಾಡಿದ್ದೇವೆ. ಅವರು ಕೂಡ ಇನ್ನೂ ಆ್ಯಕ್ಟನ್ನು ತಂದಿಲ್ಲ. ಆದರೆ ರಾಜ್ಯ ಸರ್ಕಾರ ಕೈ ಚೆಲ್ಲಿ ಕೂರಬಾರದು ಅನ್ನುವ ಉದ್ದೇಶದಿಂದ ನಾಳೆ ನಾವು ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಒಂದು ಸಭೆಯನ್ನು ಮಾಡಿ ಈ ಎಲ್ಲ ಕಂಪನಿಗಳಿಗೆ ಈ ರೀತಿಯಾಗಿ ಸಾಲ ಮರುಪಾವತಿ ಮಾಡೋದಕ್ಕೆ ಶಕ್ತಿನೇ ಇಲ್ಲದೆ ಇರೋವಂಥವರಿಗೆ ಅತ್ಯಧಿಕ ಸಾಲವನ್ನು ಕೊಟ್ಟು ಅವರನ್ನು ಸಾಲದ ಸುಳಿಗೆ ಸಿಲುಕಿಸ್ತಕ್ಕಂಥದ್ದು ಮಾಡಬಾರದು ಅಂತೇಳಿ ಕಟ್ಟು ಎಚ್ಚರವನ್ನು ನಾವು ಕೊಡ್ತಾ ಇದ್ದೇವೆ. ವಸೂಲಾತಿಯಲ್ಲೂ ಕೂಡ ಈ ರೀತಿಯಾದಂತಹ ತುಂಬ ಅತಿರೇಕದ ಕ್ರಮಗಳನ್ನು ಕೈಗೊಳ್ಳಬಾರ್ದು ಅಂತಲೂ ಅವರಿಗೆ ಸೂಚನೆ ಕೊಡ್ತೇವೆ.